ಸೊ ಈ ನಡುವೆ ಈ ಅಪ್ರೂವಲ್ಸ್ ಎಲ್ಲ ಇತ್ತಲ್ಲ, ಕೆಂಗಲ್ ಹನುಮಂತಯ್ಯ ಅವರು 33 ಲಕ್ಷಕ್ಕೆ ಒಪ್ಪಿಸ್ಕೊಳ್ಬೇಕಾದ್ರೆ ಆಗಿನ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಅಪ್ರೂವ್ ಮಾಡಿದ್ರು. ಎಲ್ಲರೂ ಕೂಡ ಒಕ್ಕರಳದಿಂದ ಅಪ್ರೂವ್ ಮಾಡಿದ್ರು. ಮುಖ್ಯಮಂತ್ರಿಗೆ ಆವತ್ತಿನ ಕಾಲಕ್ಕೆ ನಮಗೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಬೇಕಾಗಿತ್ತು. ರಾಜಧಾನಿ ಬಂದು ಬೆಂಗಳೂರಿಗೆ ಶಿಫ್ಟ್ ಆಗಿತ್ತು. ಮೈಸೂರಿಂದ ರಾಜಧಾನಿ ಬೆಂಗಳೂರಿಗೆ ಶಿಫ್ಟ್. ಅದು ಒಂದೇ ಅಲ್ಲ, ರಾಜತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬಂದ್ವಿ. ಹಾಗಿದ್ದಲ್ಲಿ ನಮ್ಗೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಹಿಂದೆ ಆಗ್ತಿದ್ದಲ್ಲಿ ಸಾಧನ ಅಥವಾ ಕಾರ್ಯಕಲಾಪಗಳು ನಡೀತಾ ಇದ್ದಿದ್ದು ಹೈಕೋರ್ಟಲ್ಲಿ ನಡೀತಾ ಇತ್ತು. ಅಲ್ಲಿನ ಲೈಬ್ರರಿ, ಫಸ್ಟು ಅಸೆಂಬ್ಲಿ ನಡೀತಾ ಇತ್ತು, ಮೇಲ್ಗಡೆ ಕೌನ್ಸಿಲ್ ನಡೀತಾ ಇತ್ತು. ಬಟ್ ನಮಗೆ ಶಾಸಕಾಂಗದ ಪಯಣ ಹೇಳಬೇಕಂತಂದರೆ ಅದು ಮೈಸೂರಿಂದ ಶುರುವಾಗುತ್ತೆ. ಶಾಸಕಾಂಗದ ಪಯಣ ಅದು ನಾನು ಅಲ್ಲಿಗೆ ಹೋಗೋದಿಲ್ಲ. ವಿಧಾನಸೌಧಕ್ಕೆ ಸೀಮಿತವಾಗಿ ಹಿಂದೆ ವಿಧಾನಸೌಧದ ಸೆಷನ್ಗಿನ ಹಿಂದೆ ಅಟಾರ ಕಚೇರಿಯಲ್ಲಿ ಈಗಿನ ಹೈಕೋರ್ಟಲ್ಲಿ ಅದಕ್ಕಿಂತ ಹಿಂದೆ ಬಸವಣ್ಣ ಅವರು ಈ ಕ್ಯಾಬಿನೆಟ್ನ ಒಂದು ಮಾದರಿಯಲ್ಲಿ ನಡೆಸ್ತಾ ಇದ್ರು ಅಲ್ಲ. ತಾವು ಸೂಕ್ತವಾಗಿರತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದೀರಾ. ಕ್ಯಾಬಿನೆಟ್ ಅಲ್ಲ, ಅದು ಸಂಸದೀಯ ನಡಾವಳಿಗಳ ಆಧಾರದ ಮೇಲೆ ಅನುಭವ ಮಂಟಪ ಅಂತೇಳಿ 12ನೇ ಶತಮಾನದಲ್ಲಿ ನಮ್ಮ ಮಾನ್ಯ ಈಗಿನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಒಂದು ಆವಿಷ್ಕಾರವನ್ನು ತರ್ತಾರೆ. ಹೊಸದಂತ ಒಂದು ಆವಿಷ್ಕಾರವನ್ನು ತರ್ತಾರೆ. ಅದನ್ನ ರಿವೈವ್ ಮಾಡ್ತಾರೆ. ಹಿಸ್ಟ್ರಿನ ರಿವೈವ್ ಮಾಡ್ತಾರೆ. ಅದನ್ನು ದೊಡ್ಡ ಫೋಟೋ ತಂದು ಆ ಫೋಟೋ ಅಲ್ಲಿ ನಮ್ಮ ಅಲ್ಲಮಪ್ರಭು ಮೇಲ್ಗಡೆ ಇರತಕ್ಕಂಥದ್ದು, ಈ ಕಡೆ ಜನರೆಲ್ಲ ಸುತ್ಕೊಂಡಿರೋದು, ನಿಂತ್ಕೊಂಡಿರತಕ್ಕಂಥದ್ದು, ನಮ್ಮ ಬಸವಣ್ಣನವರು ವಾದ ವಿವಾದ ಮಾಡ್ತಾ ಇರೋದು. ಅಂದರೆ ಇಡೀ ಪ್ರಪಂಚದಲ್ಲಿ ಮೊದಲೇ ಬಾರಿಗೆ ಪ್ರಜಾಪ್ರಭುತ್ವದ ಅಂತಲ್ಲ, ಸಂಸದೀಯ ಪರಿಕಲ್ಪನೆಯನ್ನು ತಂದವರು ನಮ್ಮ ಬಸವಣ್ಣ. ಅದನ್ನು ರಿವೈವ್ ಮಾಡಿದ್ದು, ಆ ಹಿಸ್ಟ್ರಿಯನ್ನು ರಿವೈವ್ ಮಾಡಿದ್ದು ನಮ್ಮ ಚೇರ್ಮನ್ ಆಗಿರತಕ್ಕಂಥ ಬಸವರಾಜ ಹೊರಟ್ಟಿ ಅವರು. ಸುಮಾರು ಕಾಲದಿಂದ 45 ವರ್ಷಗಳ ಕಾಲ ಆ ಸದನದಲ್ಲಿದ್ದಾರೆ. ಅವಿಸ್ಮರಣೀಯ. ಅದು ಯಾವತ್ತೂ ಕೂಡ ಅವರು ಡಿಫೀಟ್ ಆಗೇ ಇಲ್ಲ. ಲಿಮ್ಕಾ ಬುಕ್ ರೆಕಾರ್ಡ್ ಆಗಿದೆ. ಇದು ಒಂದು ವಿಶೇಷವಾಗಿರತಕ್ಕಂಥ. ಅದಲ್ಲದೆ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಹೊಸ ಪಾರ್ಲಿಮೆಂಟಿಗೆ ಹೆಸರಿಡಿ ಅಂತಲೂ ಹೋಗಿದ್ದಿರೋದು ಬಸವರಾಜ ಹೊರಟ್ಟಿ ಅವರು. ಓಕೆ, ಸೊ ಅದ್ರ ಬಗ್ಗೆ ಮಾತಾಡೋಣ ಮುಂದೆ. ಬಸವರಾಜ ಹೊರಟ್ಟಿ ಅವರ ಕಾರ್ಯಕಲಾಪಗಳ ಬಗ್ಗೆ, ಅವರು ಸತತವಾಗಿ ಆಯ್ಕೆಯಾದ ಬಗ್ಗೆ, ಅವೆಲ್ಲವನ್ನು ಇನ್ನೊಂದು ಸೆಷನ್ನಲ್ಲಿ ನಾವು ಇಟ್ಕೊಳ್ಳೋಣ. ಸೊ ಈ ಸೆಷನ್ನಲ್ಲಿ ವಿಧಾನಸೌಧ ಎಸ್ಟಿಮೇಟ್ ಆಗುತ್ತೆ, ವಿಧಾನಸೌಧ ವಾಚ್ ಮಾಡ್ತಾರೆ, ಕೃಂಬಿಗಲ್ ಅವರು ಬರ್ತಾರೆ, ಅವರು ಕೂಡ ನೋಡ್ತಿರ್ತಾರೆ, ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ. ಇದ್ರ ಜೊತೆ ನಮ್ಮ ಮೈಸೂರು ಮಹಾರಾಜರ ಸಪೋರ್ಟ್ ಹೇಗಿರ್ತಿತ್ತು ಸರ್? ಮೈಸೂರು ಮಹಾರಾಜರು ಬಹಳ ಉತ್ಸಾಹಿದ್ರು. ಜಯಚಾಮರಾಜೇಂದ್ರ ಕೊನೆ ರಾಜ, ಬಹಳ ಕಷ್ಟಪಟ್ಟು ತನ್ನ ರಾಜತ್ವವನ್ನು ಕೊಟ್ಬಿಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ. ಭಾಳ ಅವಮಾನ ಆಗುತ್ತೆ. ಅಂದರೆ ಇಡೀ ರಾಜತ್ವವನ್ನು ಕೊಟ್ಬಿಡ್ಬೇಕಾಗತ್ತೆ ಸರ್ಕಾರಕ್ಕೆ. ಅವ್ರಿಗೊಂದು ಪೆನ್ಷನ್ ಫಿಕ್ಸ್ ಮಾಡ್ತಾರೆ. ಆದರೆ ಆ ಮನಸ್ಸಿನಲ್ಲಿ ಆತನಿಗೆ ಪ್ರಜಾಪ್ರಭುತ್ವಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥ ಮನೋಭಾವ ನಮ್ಮ ಜಯಚಾಮರಾಜ ಒಡೆಯರ್ ಅವರಿಗೆ ಇರ್ತದೆ. ಜಯಚಾಮರಾಜ ಒಡೆಯರ್ ಅವರು ಸುಮಾರು ಸಲ ನಮ್ಮ ವಿಧಾನಸೌಧಕ್ಕೆ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಸರ್. ಓಕೆ, ಹೌದು, ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಕನ್ಸ್ಟ್ರಕ್ಷನ್ ಲೆವೆಲ್. ಹೌದು ಸರ್, ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ನಿಜವಾಗೂ ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಏನಪ್ಪ ಇಂಥ ಒಂದು ಭವ್ಯ ಕಟ್ಟಡ ಬರ್ತಾ ಇದೆ ಅನ್ನೋತಕ್ಕಂಥದ್ದು ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ರು. ನಿಮ್ಗೆ ಇಷ್ಟೊಂದು ಮೆಮೊರಿ, ಇಷ್ಟೊಂದು ಡಿಟೇಲಾಗಿ ನಾಲೆಡ್ಜ್ ಇದೆ, ಮತ್ತು ಇಸ್ವಿಯನ್ನು ಕೂಡ ಇಷ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ನ ನಾನು ಕೇಳಬೇಕು ಅನ್ನೋ ಒಂದು ಕುತೂಹಲ. ಎಷ್ಟು ವರ್ಷದಿಂದ ಸತತವಾಗಿ? ಸುಮಾರು 20 ವರ್ಷ ಆಯಿತು ಸರ್. ಮೊಟ್ಟೆ ಮಾರಿಗೆ ನಾನು ಗ್ರ್ಯಾಜುಯೇಟ್ ಆಗಿದ್ದೆ ಗೌರ್ಮೆಂಟ್ ಸೈನ್ಸ್ ಕಾಲೇಜಿಂದ. ಅದು ಒಂಚೂರು ಮುಂದೆ ನಡೆದರೆ ಭವ್ಯವಾಗಿರತಕ್ಕಂಥ ವಿಧಾನಸೌಧ. ಆಗ ವಿಧಾನಸೌಧಕ್ಕೆ ಒಳಗಡೆ ಹೋಗಬೇಕಂದ್ರೆ 2 ಕಂಡೀಷನ್: ನೀವು ಜರ್ನಲಿಸ್ಟ್ ಆಗಿರಬೇಕು ಅಂತೇಳಿ. ಆ ನಿಟ್ಟಿನಲ್ಲೇ ಆವತ್ತಿನ ಕಾಲಕ್ಕೆ ಯಾವುದೋ ಒಂದು ಜರ್ನಲಿಸ್ಟ್ ಆಗಿದ್ವಿ. ಒಳಗಡೆ ಎಂಟ್ರಿ ಸಿಕ್ತು. ವಿಧಾನಸೌಧಕ್ಕೆ ಒಳಗಡೆ ಹೋಗ್ಬೇಕು ಅಂತ ಜರ್ನಲಿಸ್ಟ್ ಆದ್ರೆ? ಹೌದು, ಅದೇ. ಅವತ್ತು ಡಿಪ್ಲೊಮಾ ಇನ್ BSc ಮಾಡ್ಕೊಂಡಿದ್ದೆ, ಡಿಪ್ಲೊಮಾ ಇನ್ ಜರ್ನಲಿಸಮ್ ಆ್ಯಂಡ್ ಡಿಪ್ಲೊಮಾ ಇನ್ ಟೀಚಿಂಗ್ ಎಜುಕೇಷನ್. ಅವಕಾಶ ಸಿಕ್ತು. ಆವತ್ತಿಂದ ನನ್ನ ಪಯಣ ಏನು ಅಂತಂದರೆ ಸಂಸದೀಯ ವರದಿಗಾರಿಕೆಯಿಂದ. ಆಗ ನಾನು ಆ ವಿಧಾನಸೌಧದ ಭವ್ಯತೆ, ಅದರ ಆಳತ್ವ, ಅದು ಯಾವ ರೀತಿ ಬಂದಿದ್ದು, ಅದರ ಆರ್ಕಿಟೆಕ್ಚರು, ಏನೇನು ಅವಿಸ್ಮರಣೀಯ ಘಟನೆಗಳು, ವಿಶೇಷಗಳು ಏನು ಅನ್ನೋದು ನಮ್ಮ ಸೀನಿಯರ್ CM ರಾಮಚಂದ್ರ ಜೊತೆಗೆ ಕೆಲಸ ಮಾಡಿದ್ದೆ. ಅವರು ಪುಸ್ತಕನೂ ಬರೆದ್ರು. ಅದು ಅನಾವರಣ ಇಂಗ್ಲೀಷಲ್ಲಾಯಿತು. ಕನ್ನಡದ ಪುಸ್ತಕ ಇನ್ನೂ ಬಂದಿಲ್ಲ. ಅದು ಅನಾವರಣ ಮಾಡಬೇಕು. ಇನ್ನು ಬರೋ ದಿನಗಳಲ್ಲಿ ಅದಕ್ಕೊಂದು ಸ್ಫೂರ್ತಿ ಕೊಡಬೇಕು. ಫಸ್ಟ್ ಸೆಷನ್ ನೀವು ನೋಡಿ, ಅಥವಾ ವಿಧಾನಸೌಧವನ್ನು ಹೊರಗಡೆಯಿಂದ ನೋಡ್ತಿದ್ರಿ, ಆದರೆ ಫಸ್ಟ್ ಟೈಮ್ ನೀವು ಪತ್ರಕರ್ತ ಆದ ನಂತರ ಒಳಗೋದ್ಮೇಲೆ ನಿಮ್ಮ ಕುತೂಹಲ ಹೇಗಿತ್ತು ಅಂತ? ಸರ್, ಅಂಥ ಕಟ್ಟಡ ನಿಜವಾಗೂ ಕೂಡ ನನಗೂ ಅವಿಸ್ಮರಣೀಯ ಅನಿಸ್ತು. ಅಂದರೆ ಕಾರಣ ಇಷ್ಟೇ, ಆ ಒಬ್ಬ ವ್ಯಕ್ತಿ ಇಷ್ಟೇ ಅಪೋಸ್ ಮಾಡಿದ್ರು ಕೂಡ ಆತನಿಗೆ ನೂರಾರು ತೊಂದರೆಗಳು ಕೊಡ್ತಾರೆ. ಕೆಂಗಲ್ ಹನುಮಂತಯ್ಯನ
ಸಹಪಾಠಿಗಳು PWD ಮಿನಿಸ್ಟ್ರು ಇದೇ ಕಡದಾಳ ಮಂಜಪ್ಪ ಎಲ್ಲರ ಕಿವಿ ಮಾತುಗಳು ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಹೋಗುತ್ತೆ ನೆಹರೂಗೆ, ಅಯ್ಯೋ ಇಲ್ದಿರೋ ದುಡ್ಡೆಲ್ಲ ಪೋಲ್ ಮಾಡ್ತಾ ಇದ್ದಾನೆ ಆ ಒಂದು ದೊಡ್ಡ ಕಟ್ಟಡ ಕಟ್ತಾ ಇದ್ದಂಗೆ ರಷ್ಯನ್ ಡೆಲಿಗೇಷನ್ ಬರ್ತಾರೆ, ಕ್ವೀನ್ ಬರ್ತಾಳೆ ನೋಡಲಿಕ್ಕೆ, ಡಾಕ್ಟರ್ ಇವರು ನಮ್ಮ ವಿಧಾನಸೌಧ ನೋಡ್ಲಿಕ್ಕೆ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರು ಬರ್ತಾರೆ, ಆಮೇಲೆ ರಷ್ಯನ್ ಮಾರ್ಷಲ್ ಟುಟು ಆತ ಬರ್ತಾನೆ, ಏನು ಈ ಕೆಂಗಲ್ ಹನುಮಂತ ಇಂಥ ಒಂದು ದೊಡ್ಡ ಕಟ್ಟಡ ಕಟ್ತಾ ಇದ್ದಾನಲ್ಲ ಅಂತೇಳಿ ಆತ ಬರ್ತಾನೆ. ಹಲವಾರು ಗೆಸ್ಟ್ ಬರ್ತಾ ಇದ್ದಂಗೆ ಇಲ್ಲಿ ಹೊಟ್ಟೆ ಉರಿ ಶುರು ಆಗುತ್ತೆ, ಎಲ್ರಿಗೂ ಜಲಸಿ ಆಗುತ್ತೆ ಸರ್. ಈತನ ಎಲ್ಲೋ ಒಂದು ಕಡೆ ಸಿಗಾಕ್ಸ್ಬೇಕು ಅಂತ ಹೇಳಿ ಆಗಿಂದ ಆ ಪ್ರಯತ್ನ ಆದರೂ ಕೂಡ ಅವನ ಮೇಲೆ ಚಾಡಿ ಎಲ್ಲ ಹೇಳ್ತಾರೆ ಇದೇ ಪ್ರಧಾನಮಂತ್ರಿಗಳಿಗೆ, ಅಯ್ಯೋ ಕೆಂಗಲ್ ಹನುಮಂತ ನಮಕ್ಕೆ ಹೋಗಬೇಡಿ, ಅವ್ನು ಇರೋಬಲ್ಲ ದುಡ್ಡೆಲ್ಲ ಪೋಲ್ ಮಾಡ್ತಾ ಇದ್ದಾನೆ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಬೇಕಾಗಿತ್ತ ನಮಗೆ ಅನ್ನೋತಕ್ಕಂಥದ್ದು. ಇವೆಲ್ಲ ಆರೋಪಗಳು ಬಂದಾಗ ಕೊನೆಗೆ ಕೆಂಗಲ್ ಹನುಮಂತಯ್ಯವರು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ಕೊತಾರೆ. ಆರೋಪಗಳನ್ನು ಅಂದರೆ ನಿರಾಕಾರ ಮಾಡಲಿಕ್ಕೆ ಒಂದು ಕಮಿಟಿ, ಅದು ನಾಗ್ಪುರ್ ಚೀಫ್ ಜಸ್ಟಿಸ್ ಕಮಿಟಿ ಒಂದು ಎಂಕ್ವೈರಿ ಕಮಿಟಿ ಮಾಡ್ಕೊತಾರೆ. ಅಂದರೆ ಅವರು ನಿಷ್ಕಲ್ಮಿಷ್ಕವಾಗಿದ್ದೀನಿ, ಈ ಕಟ್ಟಡವನ್ನು ಕಟ್ಟಿದ್ದೀನಿ, ಜನರ ದುಡ್ಡಿಂದ ಕಟ್ಟಿದ್ದೀನಿ. ವಿಧಾನಸೌಧ ಅಂತಂದರೆ ಜನರ ಪ್ಯಾಲೇಸ್, ಅದು ನಮ್ಮದಲ್ಲ, ಇಟ್ಸ್ ಅ ಪೀಪಲ್ಸ್ ಪ್ಯಾಲೇಸ್. ಆತನಿಗೆ ಆ ಎಂಕ್ವೈರಿ ಕಮಿಟಿ ಮುಂದೆ ಹೋಗಿ ಏನಪ್ಪ ನೀನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ವಿಧಾನಸೌಧ ಕಟ್ಟಿದೆಯಂತೆ ಅಂತ ಕೇಳಿದಾಗ, ಸರ್ ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಸಾರ್ವಭೌಮತ್ವ. ವಿಧಾನಸೌಧ ಅಂದರೆ ಜನರ ಪ್ಯಾಲೇಸ್, ಅದು ನಾನು ಎಲ್ಲೂ ಪೋಲ್ ಮಾಡಿಲ್ಲ ಸರ್ ಅಂತ ಹೇಳಿದಾಗ ಅವ್ರು ತನ್ನ ಅಬ್ಸಾಲ್ವ್ ಮಾಡಿ ನೀನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಆತನಿಗೆ ಕಳಿಸ್ಕೊಡ್ತಾರೆ. ಅಂದರೆ ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂತಂದರೆ ಆತನ ಜಸ್ಟಿಫಿಕೇಷನ್ ಯಾವಿತ್ತು. ಆದರೆ ಪೊಲಿಟಿಕಲಿ ಏನಾಯಿತು, ಅವನು ರಾಜೀನಾಮೆ ಕೊಡಲೇಬೇಕಾಗಿತ್ತು. ರಾಜೀನಾಮೆ ಈ ಕನ್ಸ್ಟ್ರಕ್ಷನ್ ನಡುವೆ ನಿಮಗೆ ಗೊತ್ತಿರುವಂತಹ ಅನ್ಟೋಲ್ಡ್ ಸ್ಟೋರೀಸ್ ಅಂದರೆ ಸರ್, ಒಂದು ಮಾನ್ಯ ಆವತ್ತಿನ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಯ್ಯ, ನಿಮಗದು ಗೊತ್ತಿರುತ್ತೆ, BR ಮಾಣಿಕ್ಯಂ ಚೀಫ್ ಇಂಜಿನಿಯರ್ ಕರ್ಕೊಂಡೋಗಿ ದೇವ್ರ ಮುಂದೆ ಒಂದು ಗ್ಲಾಸ್ ಹಾಲು ಕೊಡಿಸ್ತಾರೆ. ಎಷ್ಟು ಪರಿಶುದ್ಧವಾಗಿ ಈ ಹಾಲಿದೆಯೋ ಅಷ್ಟೇ ಪರಿಶುದ್ಧವಾಗಿ ನೀನು ಕೆಲಸ ಮಾಡಬೇಕು, ಯಾವ ಲಂಚಕೋರ ಮಾಡಬಾರ್ದು ಅನ್ನೋದು ಅರ್ಥ ಆಯ್ತಲ್ಲ ಸರ್. ಅದು ಒಂದು ಪ್ರಾಮಿಸ್ ತಗೊಂತಾರೆ. ಎರಡನೇದು ಸಮಯ ಪ್ರಜ್ಞೆ. 4:15 ಗಂಟೆಗೆ ವಿಧಾನಸೌಧಕ್ಕೆ ರೆಗ್ಯುಲರ್ ಆಗಿ ಬಂದು ಒಂದು ವೀಕ್ಷಣೆ ಮಾಡ್ತಾರೆ. ಯಾರೆಲ್ಲ ಗೆಸ್ಟ್ ಬರ್ತಾರೆ ಕರ್ಕೊಂಡು ಬರ್ತಾರೆ, ಮೀಡಿಯಾನವ್ರನ್ನೂ ಕರ್ಕೊಂಬರ್ತಾರೆ. 4:30 ರೌಂಡ್ಸ್ ಅಂತ ಹೇಳಿ ಅವು ಮೀಡಿಯಾ ಅವ್ರಿಗೆ ತೋರಿಸ್ತಾರೆ. ಅಂದರೆ ಕೆಂಗಲ್ ಹನುಮಂತನಿಗೆ ಎಲ್ಲರ ಸಹಕಾರದೊಂದಿಗೆ ವಿಧಾನಸೌಧವನ್ನು ಕಟ್ಕೊಂಡು ಹೋಗ್ತಾರೆ. ನಿಮಗೆ ಇದೇ ಹೇಳ್ತೀನಿ, ಇಮಾಮ್ ಆವತ್ತಿನ ಲೀಡರ್ ಆಫ್ ಅಪೋಸಿಷನ್ ಆತನೂ ಕರ್ಕೊಂಡು ಬರ್ತಾರೆ, ಯಾರನ್ನೂ ನೆಗ್ಲೆಕ್ಟ್ ಮಾಡೋದಿಲ್ಲ. ಆತನೂ ಬಂದಾಗ ಆ ಈಸ್ಟರ್ನ್ ಫೇಸಲ್ಲಿ ಎಡಿಫೈಸ್ ಮೇಲೆ ಜಾಗ ಖಾಲಿ ಇರ್ತದೆ. ಅಪ್ಪ ಇದು ಜಾಗ ಖಾಲಿ ಇದೆ, ಇದನ್ನು ಏನು ಮಾಡಬೇಕು ಇಲ್ಲಿ ಅಂತಂದಾಗ ಒಂದೇನೋ ಐಡಿಯಾ ಹೇಳಪ್ಪ. ಆತ ಕೆಂಗಲ್ ಹನುಮಂತಯ್ಯ ಈ ಮಹಾಭಾರತ ಮತ್ತು ರಾಮಾಯಣದ ಮೇಲೆ ಭಾಳಷ್ಟು ಆತನಿಗೆ ಪ್ರಭಾವ ಆಗಿರುತ್ತೆ. ಅಂದರೆ ದೇವರ ಕೆಲಸ, ಸರ್ಕಾರದ ಕೆಲಸ, ದೇವರ ಕೆಲಸ. ಆ ವರ್ಡ್ ಕೊಟ್ಟಿದ್ದು ಇಮಾಮ್ ಸಾಬ್, ಜಗಳೂರು ಇಮಾಮ್ ಸಾಬ್, ಆವತ್ತಿನ ಲೀಡರ್ ಆಫ್ ಅಪೋಸಿಷನ್. ಇವತ್ತು ನಾವು ವಿಧಾನಸೌಧದ ಮುಂದೆ ಅದೇ ನೇಮ್ ಬೋರ್ಡ್ ಅನ್ನ ನೋಡ್ತೀವಿ, ಇಂದೂ ಕೂಡ, ಹಿಂದೆಯೂ ಕೂಡ, ಮುಂದೂ ಕೂಡ. ಆತ ಸಜೆಸ್ಟ್ ಮಾಡ್ತಾನೆ, ಆಗ ಕೆತ್ತಿಸ್ತಾರೆ ಸರ್, ಏನು ಸರ್ಕಾರದ ಕೆಲಸ, ದೇವರ ಕೆಲಸ. ಸರ್ ಅದು ಇಲ್ಲಿಗೆ ನಿಲ್ಲಿಲ್ಲ. ಕೆಂಗಲ್ ಹನುಮಂತಯ್ಯ ತನ್ನ ಪದವಿ ಕಳ್ಕೊಂಡು ಮುಚ್ಚು ಅಂತ ಹೇಳ್ತಾರೆ. ಯಾರು ಮುಂಬರ್ತಕ್ಕಂಥ ಮುಖ್ಯಮಂತ್ರಿಗಳು ಗುಂಡೂರಾವ್ ಅವರು ಅದನ್ನು ಮುಚ್ಚಿಸ್ತಾರೆ. ನಿಜವಾಗೂ ಕೂಡ ಆ ಸಮಯಕ್ಕೆ ಅದು ಸೂಕ್ತ ಅಲ್ಲ. ಆಮೇಲೆ ಕೊನೆಯ ಕಾಲ ಇನ್ನೇನು ಕೆಂಗಲ್ ಹನುಮಂತಯ್ಯ ಅವರು ಕೊನೆಯ ಟೈಮಲ್ಲಿ ಉಸಿರೆಳಿಬೇಕು, ನನಗೊಂದು ಆಸೆ ಇದೆಯಪ್ಪ, ಅದನ್ನು ತೆಗೆಸ್ಬಿಡು. ಅದು ಹಾಗೇ ಇರಲಿ. ಎಡಿಫೈಸ್ ಸರ್ಕಾರದ ಕೆಲಸ, ದೇವ್ರ ಕೆಲಸವೇ ಆಗಿರ್ಬೇಕು. ಹೌದು, ನಾವು ಜನರ ಅದು ಒಂದು ತಾತ್ವಿಕ ಅರ್ಥದಲ್ಲಿ ಸರ್ಕಾರದ ಕೆಲಸ, ದೇವರ ಕೆಲಸ. ಆಗ ಅವ್ರು ತೆಗೆಸ್ತಾನೆ. ಅದೊಂದು ನೆಮ್ಮದಿಯಿಂದ ಆತ ತನ್ನ ಕೊನೆಯ ಉಸಿರನ್ನು ಬಿಡ್ತಾರೆ ಸರ್, ಕೆಂಗಲ್ ಹನುಮಂತಯ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.